ಸರ್ ಏಜ್ ಗ್ರೂಪ್ ಯಾವ ಏಜಿಂದ ಯಾವ ಏಜ್ವರೆಗೂ ನಾವು ಅಪಿಯರ್ ಆಗ್ಬೋದು ಎಕ್ಸಾಮ್? ಅಯ್ಯೋ ಏಜ್ ಗ್ರೂಪ್ ಭಾಳ ಇದೆ. ಫಾರ್ ಎಕ್ಸಾಂಪಲ್ ಇಟ್ ಆಲ್ ಡಿಪೆಂಡ್ಸ್ ಆನ್ ವಿಚ್ ಕ್ಯಾಟಗರಿ ಯು ಬಿಲಾಂಗ್ ಟು. ನೀವು ಜನರಲ್ ಮೆರಿಟಲ್ಲಿದ್ದೀರಾ, ನೀವು OBC ಇದ್ದೀರಾ, ನೀವು SC ಇದ್ದೀರಾ, ST ಇದ್ದೀರಾ, ಅದರ ಮೇಲೆ UPSC ಅವರು ಕೆಲವು ಸಲ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರುತ್ತೆ. ಸಾಮಾನ್ಯವಾಗಿ ಒಂದು 6 ಅಟೆಂಪ್ಟ್ ಸಿಗುತ್ತೆ. 6 ಅಟೆಂಪ್ಟ್ 30 ವರ್ಷದ ತನಕ. ನಾರ್ಮಲಿ ನಾನು ಎಲ್ರಿಗೂ ರೆಕಮೆಂಡ್ ಮಾಡೋದು ಒಂದು ಡಿಗ್ರಿ ಆಗಿದ ತಕ್ಷಣವೇ ಅಥವಾ ಡಿಗ್ರಿ ಜೊತೆಗೆ ಈಗ ನೀವು PUC ಪಾಸಾಗಿರ್ತೀರಿ, ಡಿಗ್ರಿಗೆ ಹೋಗ್ತೀರಾ, ಯಾವ ಡಿಗ್ರಿಗೆ ಹೋಗ್ತೀರೋ ಅವಾಗಿಂದಾನೇ ಸಿವಿಲ್ ಸರ್ವಿಸ್ ಪ್ರಾರಂಭ. ನಾನು ಎಲ್ರಿಗೂ ಕೇಳ್ತೀನಿ, ನೀವು IITಗೆ ಹೋಗೋರು, ಈಗ ನನ್ನ ಮಗಳ ಮಗ ಇನ್ನೂ ಅವನು 8ನೇ ಕ್ಲಾಸು, ಈಗಲೇ IIT ಕೋಚಿಂಗ್ ತಗೋದು. ಅಂದರೆ ಅವನು ಆ 8ನೇ ಕ್ಲಾಸ್ 8, 9, 10, 11 5 ವರ್ಷದ ಪೇಪರ್. ನೀಟ್ಗೆ ಹೋಗೋರು ಹಾಗೆ ಮಾಡ್ತಾರೆ, ಸಿವಿಲ್ ಸರ್ವಿಸ್ಗೆ ಹೋಗೋರು ಹಾಗೆ ಮಾಡಬೇಕು. ನೀವು PUC ಪಾಸಾಗಿದ ತಕ್ಷಣ ಹೋಗಬೇಕು ಅಂತ. BSc BA ಪಾಸ್ ಆದಮೇಲೆ ನಾನು IPS ಹೋಗ್ತೀನಿ, IAS, ಅದರಿಂದ ಉಪಯೋಗ ಇಲ್ಲ. ಏಜಲ್ಲಿ ಇದಾಗ್ಬಿಡುತ್ತೆ. ಅದಕ್ಕೆ ನಾನು ಈ ಇದರ ಫೇರ್ಗೆ ಹೋಗ್ತಾರಲ್ಲ, ಎಜುಕೇಷನ್ ಫೇರ್ಸ್ಗೆ, ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ನೀವು ಸಿವಿಲ್ ಸರ್ವಿಸ್ ಬಗ್ಗೆ ಮೊದಲೇ ಹೇಳಿಬಿಡಿ, ಆ ಟೈಮಿಂದನೇ ಅವ್ರು ಓದಬೇಕು.